ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಮಾಗವಾಡ ಗೌಳಿವಾಡ ಗ್ರಾಮಕ್ಕೆ ಸ್ವಾತಂತ್ರ್ಯ ಬಂದ 76 ವರ್ಷಗಳಾದರೂ ಬಸ್ ಸೌಲಭ್ಯ ದೊರಕಿರಲಿಲ್ಲ. ಗ್ರಾಮಸ್ಥರು ವರ್ಷಗಳಿಂದ ಸಾರಿಗೆ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸ್ತಾ ಇದ್ರು. ಈ ಸಮಸ್ಯೆಯನ್ನ ಬೆಳಕಿಗೆ ತರುವಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರ ಪಾತ್ರ ಮಹತ್ವದಾಗಿದೆ. ಅವರು 5 ದಿನಗಳ ಹಿಂದೆ ಗೌಳಿವಾಡ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರ ಬದುಕು, ಸಮಸ್ಯೆಗಳು ಹಾಗೂ ಸಾಂಪ್ರದಾಯಿಕ ಜೀವನ ಶೈಲಿಯನ್ನ ಸಮಗ್ರವಾಗಿ ವರದಿ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಸಾರ ಮಾಡಿದ್ರು. ವರದಿಯೊಂದಿಗೆ ಸ್ಥಳೀಯ ಬಸ್ ಡಿಪೋ ವ್ಯವಸ್ಥಾಪಕರು ಆದ ರಮೇಶ್ ಜವಳಿ ಅವರಿಗೆ ಮನವಿ ಸಲ್ಲಿಸಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯ ಮಾಡಲಾಗಿದೆ. ಈ ಮನವಿಗೆ ಸ್ಪಂದಿಸಿದ ಡಿಪೋ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಇಂದಿನಿಂದ ಗೌಳಿವಾಡ ಗ್ರಾಮಕ್ಕೆ ಬಸ್ ಸೇವೆ ಆರಂಭಿಸಿದ್ದಾರೆ. ಮೊದಲ ಬಾರಿಗೆ ಗ್ರಾಮಕ್ಕೆ ಬಸ್ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಹರ್ಷೋದ್ಗಾರ ವ್ಯಕ್ತಪಡಿಸಿ ಬಸ್ಗೆ ಪೂಜೆ ಸಲ್ಲಿಸಿದ್ರು. ಸಿಹಿ ಹಂಚಿ ಸಂಭ್ರಮಿಸಿದ ಗ್ರಾಮಸ್ಥರು ನಮ್ಮ ನ್ಯೂಸ್ ಸಮೂಹ ಹಾಗೂ ಸಾರಿಗೆ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದ್ರು. ಇವತ್ತಿನ ವಿಶೇಷವಾಗಿ ಗೌಳಿವಾಡ ಮಾಗವಾಡದಲ್ಲಿ ಬಹಳಷ್ಟು ವರ್ಷದಿಂದ ಇಲ್ಲಿಂದ ಜನರ ಜೀವನ ಅಸ್ತವ್ಯಸ್ತ, ಕಾಡಲ್ಲಿ ಹೇಗೋ ನಡೀತಾ ಇದ್ದೇವೆ. ಆದ್ರೆ ಇವತ್ತು ವಿಶೇಷ ಏನಂತಂದ್ರೆ ನಮ್ಮ ಬಸವರಾಜ್ ಸಾಹೇಬ್ರ ಪ್ರಯತ್ನದಿಂದ ಅವ್ರ ಒಂದು ಪ್ರಚಾರ ಪ್ರಸಾರದ ಮೂಲಕ ಇವತ್ತು ನಮ್ಮ ಪ್ರಪ್ರಥಮವಾಗಿ ಗೌಳಿವಾಡದಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಶುರುವಾಯಿತು. ಶ್ರೀಯುತ ಬಸ್ ಡಿಪೋ ಮ್ಯಾನೇಜರ್ ಇವರು ಹೆಸರು ರಮೇಶ್ ಜವಳಿ ಸರ್, ಇವರು ಒಂದು ಅವರು ಬಸ್ಸಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವತ್ತೊಂದು ಬೆಳಿಗ್ಗೆ 8 ಗಂಟೆಯಿಂದ ಪ್ರತಿದಿನ ಬಸ್ ಶಾಲೆ ಮಕ್ಕಳಿಗೆ ಎಲ್ಲ ಜನರಿಗೆ ಹಳಿಯಾಳಕ್ಕೆ ಓಡಾಡ್ಲಿಕ್ಕೆ ಅನುಕೂಲ ಆಗುವಂತದ್ದು ಒಂದು ಪ್ರಯತ್ನ ಮಾಡಿದ್ದು ಒಂದು ಸಫಲವಾಯಿತು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಊರಿನ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ, ಮಕ್ಕಳ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನಂತರ ಬಸ್ಸು ಬಂದಿದೆ. ಹೌದು ಸರ್, ಅದಕ್ಕೆ ಏನ್ ಹೇಳಿಕ್ ಬಯಸ್ತೀರಾ? ಅಲ್ಲ ಸರ್, ನಮ್ಗೆ ಬಸ್ ಬಂದಿದೆ, ಎಷ್ಟು ಖುಷಿ. ಒಂದು ಹಬ್ಬ ಅವನಿಗೆ ಆ ತರ ಆಗ್ಬಿಟ್ಟಿದೆ ಇವತ್ತು ನಮಗೆ. ಹೌದು ಸರ್, ಆ ತರ ನಮ್ಗೆ ಆಗ್ಬಿಟ್ಟೈತೆ. ಹೆಂಗ ಇರ್ಬೇಕು ನಮಗ. ಹೌದಾ? ಅಲ್ಲ, ಈಗ ಮೊನ್ನೆ ತಾನೇ ವರದಿ ಮಾಡಿದ್ರಿ, ಆನಂತರ ಬಸ್ ಬಂದಿದೆ, ಏನ್ ಹೇಳಿಕ್ ಬಯಸ್ತೀರಾ? ಅದೇ ಸರ್, ನಾವು ಏನ್ ಹೇಳ್ತೇವೆ, ಈಗ ಹಬ್ಬ ಇಷ್ಟು ಖುಷಿ ಆಗೋದು ಅಷ್ಟು ಖುಷಿ ಇವತ್ತು ಆಗ್ತಾ ಇದೆ ನಮ್ಗೆ. ಒಳ್ಳೇದಾಯ್ತು, ಶಾಲೆ ಮಕ್ಕಳಿಗೆ, ಎಲ್ಲರಿಗೆ, ಹಿರಿಯರಿಗೆ, ಇಂಥವ್ರಿಗೆ, ವಯಸ್ಸಾದವರಿಗೆ ಎಲ್ಲರಿಗೆ ಒಳ್ಳೇದಾಯ್ತು. ಅದು ಆಯ್ತು ಸರ್. ಸರ, ಈಗ ನಮ್ ಬಸ್ ಬಂದಿದ್ದಕ್ಕ ನಮ್ಮ ಬಸವರಾಜ್ ಅವರಿಗೆ ಧನ್ಯವಾದಗಳು. ನಿಮ್ಮ ಹೆಸರು? ರೇಣುಕಾಂತ್ ಸರ್. ಹಾ ಸರ್, ಗೌಳಿ ಮಾಗವಾಡ. ಹೇಳಿ ಮೇಡಮ್, ಏನ್ ಕೆಲಸ ಮಾಡ್ತಿರ್ತಾವ? ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೇವೆ ಸರ್. ಇಲ್ಲಿ ಯಾವ ಸ್ಕೂಲ್ ಇದೆ ಸರ್? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಳಿವಾಡ. ಈಗ ನಿಮ್ಮಂತವ್ರು ಇದ್ರು ಸಹ ಒಂದ್ ರೀತಿ ಸ್ವತಂತ್ರ ಬಂದ್ರು ಸಹ ಇವ್ರಿಗೆ ಬಸ್ ವ್ಯವಸ್ಥೆ ಇಲ್ಲ. ಈಗ ಮೊನ್ನೆ ವರದಿ ಮಾಡಿದಕ್ಕೆ ಬಸ್ ಬಂದಿದೆ. ವರದಿ ಮಾಡೋದಕ್ಕೆ ಸರ್ ನಿಮ್ಗೆ ತುಂಬಾ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಆಯ್ತು ಇಲ್ಲಿ ಬಸ್ ಇರ್ಲಿಲ್ಲ, ಜನ ಎಲ್ಲ ನಡ್ಕೊಂತ ಹೋಗ್ತಾ ಇದ್ರು. ಹಳ್ಳಿ ಅಂತ ಹೇಳಿದ್ರೆ ಕಾಡಿದೆ, ಮಧ್ಯದಲ್ಲಿ ಎಲ್ಲ ಕಾಡಿನ ಪ್ರಾಣಿಗಳು ಬರಬಹುದು. ಇಲ್ಲೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಪಾಪ ಜನ ಇಲ್ಲಿಂದ 5-6 ಕಿಲೋಮೀಟರ್ ನಡೀತಾನೆ ಹೋಗ್ತಾ ಇದ್ರು. ಇಲ್ಲೆಲ್ಲ ವರದಿ ಮಾಡಿದಕ್ಕೆ ನೀವೆಲ್ಲ ಬಸ್ ಬಂದಿದ್ರೆ ಅದಕ್ಕೂ ನಿಮ್ಗೂ, ನಿಮ್ ಡಿಪೋ ಮ್ಯಾನೇಜರ್ಗೂ ಎಲ್ಲರಿಗೂ ಸರ್ ನಾವು ಧನ್ಯವಾದವನ್ನ ಹೇಳ್ತಾ ಇದ್ದೇವೆ ಊರಿನ ಪರವಾಗಿ. ಬಸ್ಸೇ ಬಂದಿರಲಿಲ್ಲ, ಸ್ವತಂತ್ರ ಬಂದಾಗಿದ್ದನು. ಈಗ ಮೊನ್ನೆ ವರದಿ ನಂತರ ಬಸ್ ಬಂದಿದೆ, ಏನ್ ಹೇಳಿಕ್ ಬಯಸ್ತೀರಾ? ಏನ್ ನಮ್ಗೆ ಬಹಳ ಖುಷಿ ಆಗಿವ್ರಿ ಬಸ್ ಬಂದಿದ್ದಕ್ರಿ. ಬಸ್ ಬಂದಿದ್ದಕ್ಕ ಬಹಳ ಖುಷಿ ಆಗೈತ್ರಿ. ಹಿಂಗ ನಡಿಲ್ರಿ ಕಾಯಮ ಇದಷ್ಟ ರೀ. ಹೌದಾ? ಹಾ ರೀ. ಮೂಲಭೂತ ವ್ಯವಸ್ಥೆಯಲ್ಲಿ ಒಂದ್ ರೀತಿ ಸ್ವತಂತ್ರ ಬಂದಾಗಿಂದನೂ ಸಹ ಕೆಲವು ಕಡೆ ಏನೋ ಸವಲತ್ತುಗಳು ಎಲ್ಲೆಲ್ಲಿ ಸಿಕ್ಕಿಲ್ವೋ, ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಿರ್ಬೋದು, ಬಸ್ ವ್ಯವಸ್ಥೆ ಇರ್ಬೋದು, ಅವುಗಳನ್ನೆಲ್ಲ ದರ್ಸ್ಕೊಡೋ ಕಡೆ ನಮ್ಮ ಪತ್ರಿಕಾ ಸಮೂಹ ಒಂದ್ ರೀತಿ ಧ್ವನಿ ಎತ್ತಿರುತ್ತೆ. ಇದಕ್ಕೆ ಪೂರಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಗೌಳಿವಾಡ ಗ್ರಾಮಗಳು ಬರ್ತವೆ. ಇವುಗಳಲ್ಲಿ ಹಳಿಯಾಳ ಗ್ರಾಮದ ಮಾಗವಾಡ ಗೌಳಿವಾಡ ಸಹ ಒಂದು. ಕಳೆದ ಒಂದು 5 ದಿವಸಗಳಿಂದ ನಾನು ಬಂದು ಸಾಯಂಕಾಲ ಭೇಟಿ ಕೊಟ್ಟಿದ್ದೆ. ಸಾಯಂಕಾಲ ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಪಾಪ ಜನಗಳೆಲ್ಲ ಅಳಲ್ ತೊಳ್ಕೊಂಡ್ರು. ಸ್ವತಂತ್ರ ಬಂದ್ರು ಸಹ ಇಲ್ಲಿವರೆಗೂ ಸಹ ಬಸ್ ಬಂದಿಲ್ಲ ಅಂತ ನನ್ನ ಹತ್ರ ಹೇಳಿದ್ರು. ಸದರಿ ಪ್ರಕಾರ ವರದಿ ಮಾಡಿ ವರದಿಗೆ ಸ್ಪಂದನೆ ಮಾಡಬೇಕಲ್ಲ. ಹಲವಾರು ಅಧಿಕಾರಿಗಳು ಮನವಿ ತಗೋತಾರೆ, ಸುಮ್ನೆ ಆಗ್ತಾರೆ. ಆದ್ರೆ ಸ್ಪಂದನೆ ಮಾಡಿ ತುರ್ತಾಗಿ ಹೃದಯವಂತಿಕೆ ಮರೆದಿರ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಬಸ್ ಡಿಪೋ ನಮ್ಮ ರಮೇಶ್ ಜವಳಿ ಸಾಹೇಬ್ರು. ತುರ್ತಾಗಿ ಸ್ಪಂದನೆ ಮಾಡಿದ್ರು. ಜೊತೆಗೆ ನಾವು ಸಹ ಮನವಿ ಕೊಟ್ವಿ, ಸರ್ ಅಲ್ಲಿ ಅವಶ್ಯಕತೆ ಇದೆ, ಸ್ವತಂತ್ರ ಬಂದ್ರು ಸಹ ಇಲ್ಲಿವರೆಗೂ ಸಹ ಒಂದು ಬಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಎಂತ ದುರ್ದೈವದ ಸಂಗತಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಪಾಪ ಇಲ್ಲಿರ್ತಕ್ಕಂಥ ನನ್ಗೂ ಸಹ ವಾಸ್ತವಕ್ಕೆ ಹತ್ರ ಆಯ್ತು. ಪಾಪ ಗ್ರಾಮಸ್ಥರು ಪಾಪ ಅಲ್ಲಿಂದ ಬರೋದು, ಮತ್ತೆ ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗೋದು, ಮತ್ತೆ ಮೊದ್ಲೇ ಕಾಡು ಪ್ರದೇಶಗಳಲ್ಲಿ ನಡ್ಕೊಂಡು ಹೋಗ್ತಾವ ಪಾಪ ಹುಡುಗರೆಲ್ಲ. ಬೇರೆ ಬೇರೆ ಇಲ್ಲ ಹೈಸ್ಕೂಲ್ ವರ್ಗೂ ಇಲ್ಲ, ಇಲ್ಲಿ ಹೈಸ್ಕೂಲ್ ಇಲ್ಲ. ಇಂತಹ ಸಂದರ್ಭದಲ್ಲಿ ಅದನ್ನ ನಾನು ರಾಜ್ಯ ಮಟ್ಟದ ವರದಿ ಚೆಲ್ದೆ. ಸದಕ್ಕೆ ಪೂರಕವಾಗಿ
ಇವತ್ತು ಬಸ್ ಬಂದಿದೆ. ವಿಶೇಷವಾಗಿ ಇಂಥ ಗೌಳಿವಾಡ ಗ್ರಾಮಕ್ಕೆ ಸ್ವತಂತ್ರ ಬಂದ ನಂತರ ಪ್ರಥಮ ಬಾರಿಗೆ ಬಸ್ ಬಂದಿರ್ತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ. ಹಾಗಾಗಿ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇದೊಂದು ಸಣ್ಣ ಕೆಲಸ ಮಾಡೋದಲ್ಲ, ಇದ್ರಲ್ಲಿ ಭಾಗಿಯಾದ್ನಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಮನೆಯ ಬಸ್ ಡಿಪೋ ಮ್ಯಾನೇಜರ್ ಆಗಿರ್ತಕ್ಕಂಥ ಮನೆ ರಮೇಶ್ ಜವಳಿ ಸಾಹೇಬ್ರು. ಹಾಗಾಗಿ ಬನ್ನಿ, ಈಗ ಪಾಪ ನೋಡಿ ಎಷ್ಟು ಎಲ್ಲ ತುಂಬಾ ಸಂತೋಷದಿಂದ ಬಸ್ನ ಬಂದಿದ್ದಕ್ಕೆ ತುಂಬಾ ಸ್ವಾಗತ ಮಾಡಿದ್ರೆ ಇರ್ತಕ್ಕಂಥ ಗ್ರಾಮಸ್ಥರು, ಹೆಣ್ಮಕ್ಳು, ವಿದ್ಯಾರ್ಥಿಗಳು. ಅವರು ಪೂಜೆಯಲ್ಲಿ ಭಾಗಿಯಾಗನ. ಮತ್ತೆ ಇನ್ಮೇಲೆ ಸರಾಗವಾಗಿ ಬಸ್ಸು ಕಂಟಿನ್ಯೂ ಆಗಿ ಓಡ್ಲಿ. ಈ ಗೌಳಿ ಜನಾಂಗ ಗೌಳಿ ವಾಡಕ್ಕೆ ಕಂಟಿನ್ಯೂಸ್ ಶಾಶ್ವತವಾಗಿ ಇಲ್ಲಿ ಬಸ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಮತ್ತೆ ವಿಶೇಷವಾಗಿ ಮನೆ ಸಾರಿಗೆ ಸಚಿವರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ವರ್ಷಗಳ ಕನಸಾಗಿದ್ದ ಬಸ್ ಸೌಲಭ್ಯ ಈಗ ನನಸಾಗಿದ್ದು ಗೌಳಿವಾಡ ಗ್ರಾಮಸ್ಥರ ಸಂಚಾರಕ್ಕೆ ಹೊಸ ಬೆಳಕು ತಂದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.